ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ತಿನ್ನೋಕೆ ಗತಿ ಇಲ್ಲದಿದ್ರೂ ಗಡ್ಡಕ್ಕೆ ಗಂಧದ ಎಣ್ಣೆ ಬೇಡದ ಅನ್ನೋ ಹಾಗೆ ಪಾಕಿಸ್ತಾನ ಬೇಲಿಯಲ್ಲಿರೋ ಓತಿಕ್ಯಾತವನ್ನ ಪಂಚೆ ಒಳಗೆ ಬಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಿದೆ. ಸದ್ಯ ಆ ದೇಶದ ಸ್ಥಿತಿಯನ್ನು ನೋಡಿದ್ರೆ ಎಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಂಥದ್ರಲ್ಲಿ ಭಾರತದ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಿದೆ. ನಿನ್ನೆ ಜಮ್ಮುವಿನ ಮೇಲೆ ಪಾಕ್ ದಾಳಿಗೆ ಯತ್ನಿಸಿದ್ದು ಭಾರತ ಕೂಡ ದಿಟ್ಟ ಉತ್ತರ ಕೊಟ್ಟಿದೆ. ನಮ್ಮ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗೆ ಬಂದಂತಹ ಪಾಕಿಸ್ತಾನದ ಹುಟ್ಟಡಗಿಸಲಾಗಿದೆ. ಪಾಕಿಸ್ತಾನದ ಒಂದು F-16 ಮತ್ತು 2 JAF-17 ಫೈಟರ್ ಜೆಟ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಅಲ್ಲದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಭಾರತ ಧ್ವಂಸ ಮಾಡಿದೆ. ಇನ್ನು ರಾತ್ರಿ ಮತ್ತೆ ಭಾರತದ ಮೇಲೆ ದಾಳಿಗೆ ಯತ್ನಿಸಿದ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಮಣ್ಣು ಮುಕ್ಕಿಸಿದೆ. ಸಂಜೆ ಮತ್ತೆ ಸುದ್ದಿಗೋಷ್ಠಿ ನಡೆಸಿದ ಕರುನಾಡಿನ ಬೆಳಗಾವಿ ಸೊಸೆ ಕರ್ನಲ್ ಸೋಫಿಯಾ ಖುರೇಶಿ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಡ್ರೋನ್ ದಾಳಿ ಬಗ್ಗೆ ಮಾಹಿತಿಯನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಸರ್ವಪಕ್ಷ ಸಭೆ ನಡೆಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ ಬಗ್ಗೆ ಎಲ್ಲ ಪಕ್ಷದವರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ, ಅದು ಮುಂದುವರಿಯುತ್ತೆ ಅಂತಲೂ ಹೇಳಿದ್ದಾರೆ. ಹಾಗಿದ್ರೆ ನಿನ್ನೆ ಏನೆಲ್ಲ ನಡೀತು, ಭಾರತೀಯ ಸೇನೆಯ ದಿಟ್ಟ ಉತ್ತರ ಹೇಗಿತ್ತು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ನಿನ್ನೆ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದಕ್ಕೂ ಮೊದಲು ಸದ್ಯಕ್ಕೆ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಒಂದ್ಸಲ ಕ್ವಿಕ್ ಆಗಿ ಹೇಳಿಬಿಡ್ತೀನಿ ಕೇಳಿ. ತಡರಾತ್ರಿ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ದಾಳಿಗೆ ಯತ್ನಿಸಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿರುವ ಹಲವು ಗ್ರಾಮಗಳ ಮೇಲೆ ಶೆಲ್ಲಿಂಗ್ ಅನ್ನ ಪಾಕಿಸ್ತಾನ ನಡೆಸಿದೆ. ರಾತ್ರಿ 8:30 ಮತ್ತು 9 ಹೊತ್ತಿಗೆ ಪಾಕ್ನ ಫೈಟರ್ ಜೆಟ್ಗಳು ಕಾಶ್ಮೀರದ ಮೇಲೆ ದಾಳಿಗೆ ಯತ್ನಿಸಿದವು. ಆದರೆ ಭಾರತ ಈ ದಾಳಿಯನ್ನು ವಿಫಲಗೊಳಿಸಿದೆ. ಅಲ್ಲದೆ ಒಂದು F-16 ಮತ್ತು 2 JAF-17 ಫೈಟರ್ ಜೆಟ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಈ ವೇಳೆ ಒಬ್ಬ ಪಾಕಿಸ್ತಾನಿ ವಾಯುಸೇನೆಯ ಅಧಿಕಾರಿಯನ್ನ ವಶಕ್ಕೆ ಪಡೆದಿದೆ ಅಂತ ಹೇಳಲಾಗ್ತಿದೆ. ಆದರೆ ಭಾರತದ ಸೇನೆಯಾಗ್ಲಿ ಪಾಕ್ ಸೇನೆಯಾಗ್ಲಿ ಇದನ್ನ ದೃಢಪಡಿಸಿಲ್ಲ. ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ಶೆಲ್ಲಿಂಗ್ ನಡೆದಿದ್ದು ಹಲವು ಮನೆಗಳು ಹಾನಿಗೊಂಡಿವೆ. ಅಲ್ಲದೆ ಸಾಂಬಾ ಪ್ರದೇಶದಲ್ಲೂ ಕೆಲ ಮನೆಗಳು ಹಾನಿಗೆ ಒಳಗಾಗಿವೆ. ಆದರೆ ಯಾವುದೇ ಪ್ರಾಣಹಾನಿಯಾಗ್ಲಿ ಗಾಯಗೊಂಡ ವರದಿಗಳು ಬಂದಿಲ್ಲ. ಉರಿ ಸೆಕ್ಟರ್ನಲ್ಲೂ ಕೆಲ ಮನೆಗಳು ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಪಾಕ್ನ ಶೆಲ್ಲಿಂಗ್ನಿಂದ ಹಾನಿಗೆ ಒಳಗಾಗಿವೆ. ಹೀಗೆ ಪಾಕಿಸ್ತಾನದ ದಾಳಿಯ ಸುಳಿವು ಸಿಕ್ತಿದ್ದಂತೆ ನಿನ್ನೆ ರಾತ್ರಿ ಗಡಿ ಪ್ರದೇಶಗಳಲ್ಲಿ ಸಂಪೂರ್ಣ ಬ್ಲ್ಯಾಕ್ ಔಟ್ಗೆ ಸೂಚಿಸಲಾಯಿತು. ಗುಜರಾತ್ನ ಸುಮಾರು 16 ನಗರಗಳಲ್ಲಿ ಕತ್ತಲು ಕವಿದಿತ್ತು. ಜಮ್ಮು ಕಾಶ್ಮೀರದ ಅನೇಕ ನಗರಗಳಲ್ಲೂ ಬ್ಲ್ಯಾಕ್ ಔಟ್ ಮಾಡಲಾಯಿತು. ಅಲ್ಲದೆ ಗಡಿಯ ಅನೇಕ ನಗರ, ಪಟ್ಟಣ ಮತ್ತು ಗ್ರಾಮಗಳಲ್ಲಿ ರಾತ್ರಿಯೆಲ್ಲ ಸೈರನ್ ಮೊಳಗಿವೆ. ಆಗ ಪೊಲೀಸರು ತಮ್ಮ ತಮ್ಮ ಮನೆಯ ಮತ್ತು ವಾಹನಗಳ ಲೈಟ್ಗಳನ್ನು ಬಂದು ಮಾಡಿ ಮನೆ ಸೇರಿಕೊಳ್ಳುವಂತೆ ಸೂಚನೆಯನ್ನು ಕೊಡ್ತು. ಬಳಿಕ ಭಾರತೀಯ ಸೇನೆ ಪಾಕ್ ಸೇನೆಯ ಹೆಡೆಮುರಿ ಕಟ್ಟಲು ಮುಂದಾಯಿತು. ಪಾಕಿಸ್ತಾನದ ದಾಳಿಗೆ ದಿಟ್ಟ ಪ್ರತ್ಯುತ್ತರ ಕೊಟ್ಟ ಭಾರತ ಕೂಡ ಕ್ಷಿಪಣಿಗಳನ್ನು ಹಾರಿಬಿಟ್ಟಿದೆ. ಈ ವೇಳೆ ಒಂದು ಕ್ಷಿಪಣಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮನೆಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಬಿದ್ದಿದೆ. ಈ ವೇಳೆ ಪಥರಗುಟ್ಟಿದ ಪಾಕ್ ಪ್ರಧಾನಿ ತನ್ನ ಮನೆಯಿಂದ ಜಾಗ ಖಾಲಿ ಮಾಡಿದ್ದಾನೆ. ಕೂಡಲೇ ಸೇನೆ ಪಾಕ್ ಪ್ರಧಾನಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ. ಆದರೆ ಎಲ್ಲಿ ಅನ್ನೋದು ಇನ್ನೂ ಬಹಿರಂಗಗೊಂಡಿಲ್ಲ. ಇಷ್ಟಾಗೋ ಹೊತ್ತಿಗೆ ಭಾರತದ ನೌಕಾಪಡೆ ಕೂಡ ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಬಂದರು ನಗರಿ ಕರಾಚಿಯಲ್ಲಿ ವಿಕ್ರಾಂತ್ ಕೂಡ ದೀಪಾವಳಿಯನ್ನ ಆಚರಿಸಿದೆ. ಇದರಿಂದ ಅಲ್ಲಿನ ಜಿನ್ನಾ ಮಾರ್ಕೆಟ್ ಸಂಪೂರ್ಣ ಛಿದ್ರವಾಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇನ್ನು ಪಾಕಿಸ್ತಾನದ ಸೇನೆ ದಾಳಿ ಬೆನ್ನಲ್ಲೇ ಮತ್ತೊಂದು ಕಡೆ ಉಗ್ರರು ಕೂಡ ಬಾಲವನ್ನು ಬಿಚ್ಚಿದ್ದಾರೆ. ಕಾಶ್ಮೀರದ ಸಾಂಬಾ ಗಡಿಯಲ್ಲಿ ಉಗ್ರರು ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಭಾರತೀಯ ಸೇನೆ ಬರೋಬ್ಬರಿ 7 ಉಗ್ರರನ್ನ ಹೊಡೆದುರುಳಿಸಿದೆ. ಇದನ್ನ ಖುದ್ದು ಸೇನೆಯೇ ಖಚಿತಪಡಿಸಿದೆ. ಇದೆಲ್ಲದರ ಮಧ್ಯೆ ಈಗ IPL ಪಂದ್ಯಗಳ ಮೇಲೂ ಯುದ್ಧದ ಕಾರ್ಮೋಡ ಕವಿದಿದೆ. ನಿನ್ನೆ ಧರ್ಮಶಾಲಾದಲ್ಲಿ ನಡೆಯಬೇಕಿದ್ದ ಪಂಜಾಬ್ ಮತ್ತು ದಿಲ್ಲಿ ತಂಡಗಳ ನಡುವಿನ ಪಂದ್ಯವನ್ನು ಕೂಡ ರದ್ದು ಮಾಡಲಾಯಿತು. ಗಡಿಯಲ್ಲಿ ಶೆಲ್ಲಿಂಗ್ ಶುರುವಾಗಿದ್ದ ಕಾರಣ ಸಂಪೂರ್ಣ ಬ್ಲ್ಯಾಕ್ ಔಟ್ ಘೋಷಿಸಿ ತಂಡದ ಆಟಗಾರರನ್ನ ವಿಶೇಷ ರೈಲಿನ ಮೂಲಕ ಅವರನ್ನ ದೆಹಲಿಗೆ ಸ್ಥಳಾಂತರಿಸಲಾಯಿತು. ಹೀಗೆ IPL ಪಂದ್ಯ ಏನಾದರೂ ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ನಡೆಸಿದ್ರೆ ದೊಡ್ಡ ಅನಾಹುತವಾಗುವ ಸಾಧ್ಯತೆ ಇದೆ. ಹೀಗಾಗಿ BCCI ಇಡೀ ಟೂರ್ನಿಯನ್ನೇ ರದ್ದು ಮಾಡಿದೆ. ಇನ್ನು ರಾವಲ್ಪಿಂಡಿಯ ಸ್ಟೇಡಿಯಂ ಬಳಿ ಭಾರತ ಧಮಾಕ ನಡೆಸಿದೆ. IPLನಿಂದ ಪಾಕಿಸ್ತಾನವನ್ನ ಹೊರಹಾಕಿದ್ದಕ್ಕೆ ತಾನೇ ಖುದ್ದಾಗಿ ಪಾಕ್ ಸೂಪರ್ ಅನ್ನೋ ಟೂರ್ನಿ ನಡೆಸ್ತಿದೆ. ನಿನ್ನೆ ರಾವಲ್ಪಿಂಡಿಯಲ್ಲಿ ಜುಲ್ಮಿ ಮತ್ತು ಕರಾಚಿ ಕಿಂಗ್ಸ್ ಮಧ್ಯೆ ಪಂದ್ಯ ನಡೀಬೇಕಿತ್ತು. ಇನ್ನೇನು ಪಂದ್ಯ ನಡೆಯುವ ಕೆಲವೇ ಸಮಯದ ಮುನ್ನ ಮೈದಾನದ ಮೇಲೆ ಡ್ರೋನ್ ದಾಳಿ ನಡೆದಿದೆ.
ಸ್ಟೇಡಿಯಂನ ಪಕ್ಕದಲ್ಲಿದ್ದ ರೆಸ್ಟೋರೆಂಟ್ ಒಂದು ಈ ದಾಳಿಯಲ್ಲಿ ಹಾನಿಗೆ ಒಳಗಾಗಿದ್ದು 2 ನಾಗರಿಕರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಪಿಸಿಬಿ ಕೂಡಲೇ ಪಂದ್ಯವನ್ನ ರದ್ದುಗೊಳಿಸಿದೆ. ಟೂರ್ನಿಯನ್ನ ದುಬೈಗೆ ಶಿಫ್ಟ್ ಮಾಡಿದ್ಯಂತೆ. ಮೇ 6ನೇ ರಾತ್ರಿ ಕಳೆದು 7ನೇ ತಾರೀಕಿನ ಬೆಳಕು ಹರಿಯುವಷ್ಟರಲ್ಲಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು. 9 ಪ್ರಮುಖ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 100ಕ್ಕೂ ಹೆಚ್ಚು ಉಗ್ರರನ್ನ ಸದೆಬಡಿಯಿತು. ಇಲ್ಲಿ ಮತ್ತೊಂದು ಮೆಚ್ಚುವಂತಹ ಸಂಗತಿ ಅಂದರೆ ಭಾರತ ಅದೆಷ್ಟು ಕರಾರುವಕ್ಕಾಗಿ ದಾಳಿ ಮಾಡಿದೆ ಅಂತ ನೋಡಿದ್ರೆ ಈ ದಾಳಿಯಲ್ಲಿ ಒಬ್ಬನೇ ಒಬ್ಬ ನಾಗರಿಕ ಕೂಡ ಬಲಿಯಾಗಿಲ್ಲ. ಉಗ್ರರ ನೆಲೆಗಳನ್ನು ಗುರುತಿಸಿಕೊಂಡು ನಿಖರವಾಗಿ ದಾಳಿ ಮಾಡಿ ಕೇವಲ ಉಗ್ರರು ಮಾತ್ರ ನಿದ್ದೆಗಣ್ಣಲ್ಲೇ ಜನ್ನತ್ ಪಾಲಾಗುವಂತೆ ಭಾರತೀಯ ಸೇನೆ ನೋಡಿಕೊಂಡಿತ್ತು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಯುರೋಪಿಯನ್ ನಿರ್ಮಿತ ಸ್ಕಾಲ್ಪ್ ಮಿಸೈಲ್ ಮತ್ತು ಹ್ಯಾಮರ್ ಮಿಸೈಲ್ಸ್. ಸ್ಕಾಲ್ಪ್ ಅಂದರೆ ಸಿಸ್ಟಮ್ ಡಿ ಕ್ರೋಸಿಯರ್ ಅಟನಾಮ್ ಎ ಲಾಂಗ್ ಪೋರ್ಟಿ ಮಿಸೈಲ್. ಇದೊಂದು ಗೈಡೆಡ್ ಮಿಸೈಲ್ ಆಗಿದ್ದು ಟಾರ್ಗೆಟ್ ಅನ್ನ ರೀಚ್ ಆಗಿ ಆಮೇಲೆ ಸ್ಫೋಟಗೊಳ್ಳುತ್ತೆ. ನೀವು ನಿನ್ನೆ ದಾಳಿ ನಡೆದಾಗ ಬಹವಾಲ್ಪುರ್ನಲ್ಲಿನ ಸುಬಾನ ಅಲ್ಲಾ ಮಸೀದಿ ದಾಳಿಯ ದೃಶ್ಯಗಳನ್ನು ನೋಡಿರಬಹುದು. ಆ ಮಸೀದಿಯನ್ನ ಮೇಲಿಂದ ಸೀಳಿಕೊಂಡು ಒಳಗೆ ಪ್ರವೇಶಿಸಿದ ಕ್ಷಿಪಣಿ ನೆಲಕ್ಕೆ ಬಿದ್ದ ಮೇಲೆ ಸ್ಫೋಟಗೊಂಡಿದೆ. ಹೀಗಾಗಿ ಅದರೊಳಗಿದ್ದ ಉಗ್ರ ಮಸೂದ್ ಅಜರ್ನ ಸಹೋದರ ಕಂದಹಾರ ವಿಮಾನ ಅಪಹರಣದ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಅಬ್ದುಲ್ ರೌಫ್ ಅಜರ್ ಸೇರಿ ಮಸೂದನ ಸಂಬಂಧಿಕರು ಮಲಗಿದ್ದಲ್ಲೇ ಅಲ್ಲಾಹನ ಪಾಲಾದ್ರು. ಈ ಮಿಸೈಲ್ಗಳ ವೈಶಿಷ್ಟ್ಯವೇ ಇದು ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ವೈಡ್ ಆಗಿ ಸ್ಫೋಟಗೊಳ್ಳುತ್ತೆ. ಟಾರ್ಗೆಟ್ ರೀಚ್ ಆಗಿ ನೆಲಕ್ಕೆ ಮುಟ್ಟಿದ ಮೇಲೆ ಸ್ಫೋಟಗೊಳ್ಳುತ್ತೆ. ಇದು ಬಂಕರ್ ದಾಳಿಗೂ ಹೇಳಿ ಮಾಡಿಸಿದ ಮಿಸೈಲ್ಗಳು. ಇನ್ನು ಹ್ಯಾಮರ್ ಅಂದ್ರೆ ಹೈಲಿ ಅಗೈಲ್ ಮಾಡ್ಯುಲರ್ ಮ್ಯೂನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಮಿಸೈಲ್. ಈ ಮಿಸೈಲ್ 70 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಎಲ್ಲ ಹವಾಮಾನದಲ್ಲೂ ನಿಖರವಾಗಿ ಏರ್ ಟು ಸರ್ಫೇಸ್ ದಾಳಿ ಮಾಡಬಹುದಾಗಿದೆ. ಇದನ್ನ ಸಫ್ರಾನ್ ಎಂಬ ಫ್ರೆಂಚ್ ಕಂಪನಿ ತಯಾರಿಸಿದೆ. ಇಲ್ಲಿ ಇನ್ನೂ ಒಂದು ವಿಚಾರ ಅಂದ್ರೆ ಈ ಆಪರೇಷನ್ ಸಿಂಧೂರಿನಲ್ಲಿ ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳು ಒಂದು ಬಳಕೆಯಾಗಿಲ್ಲ. ಆಕಾಶ್ ಬ್ರಹ್ಮೋಸ್ನಂತಹ ಕ್ಷಿಪಣಿ ಏನಾದರೂ ಭಾರತ ಬಳಸಿದ್ದೇ ಆದಲ್ಲಿ ಅದರ ಸ್ಥಿತಿ ಏನಾಗ್ತಿತ್ತು ಅಂತ ನಿಮ್ಮ ಊಹೆಗೆ ಬಿಡ್ತೀನಿ. ಹೀಗೆ ಬುಧವಾರ ಮಧ್ಯರಾತ್ರಿ ಪಾಕಿಸ್ತಾನದಲ್ಲಿ ಸೂರ್ಯೋದಯ ಮಾಡಿಸಿದ್ದ ಭಾರತ ಗುರುವಾರ ಬೆಳಗ್ಗೆ ಮತ್ತೊಂದು ಸುತ್ತಿನ ದೀಪಾವಳಿ ಆಚರಿಸಿದೆ. ಗುರುವಾರ ಬೆಳಗ್ಗೆ ಪಾಕಿಸ್ತಾನದ ಪ್ರಮುಖ ನಗರಗಳ ರಕ್ಷಣಾ ವ್ಯವಸ್ಥೆ ಮೇಲೆ ಭಾರತ ಮುರ್ಕೊಂಡು ಬಿದ್ದಿದೆ. ಲಾಹೋರ್, ಕರಾಚಿ ಮತ್ತು ಪಾಕ್ ಸಂಸತ್ತು ಇರುವ ರಾವಲ್ಪಿಂಡಿಯ ಮೇಲೆ ಭಾರತ ಡ್ರೋನ್ ದಾಳಿ ನಡೆಸಿದೆ. ಇದರಲ್ಲಿ ಸೈನಿಕರು ಸೇರಿ ಒಟ್ಟು 24 ಜನ ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನದ ಮೂಲಗಳು ದೃಢಪಡಿಸಿವೆ. ಇದರ ಜೊತೆಗೆ ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂ ಬಳಿಯೂ ಭಾರತ ಧಮಾಕ ನಡೆಸಿದೆ. ಈ ಮೂಲಕ ಬೆಳ್ಳಂಬೆಳಗ್ಗೆಯೇ ವೈರಿ ರಾಷ್ಟ್ರ ತಡಬಡಾಯಿಸಿ ಹೋಗಿದೆ. ಸೂಸೈಡ್ ಡ್ರೋನ್ಗಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ನಿಜ. ಆದರೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ಉತ್ತರ ಕುಮಾರನ ಪೌರುಷ ತೋರಿಸಿದೆ. ಸ್ನೇಹಿತರೆ, ಸುಸೈಡ್ ಡ್ರೋನ್ ಅಂದ್ರೆ ಅವು ದಾಳಿ ಮಾಡಿ ಅಲ್ಲೇ ನಾಶ ಹೊಂದುತ್ತವೆ. ಅಂದ್ರೆ ಟಾರ್ಗೆಟ್ ರೀಚ್ ಆಗಿ ತಮ್ಮನ್ನ ತಾವು ಆ ಡ್ರೋನ್ ಸ್ಫೋಟಿಸಿಕೊಂಡು ಬಿಡ್ತವೆ. ಆದರೆ ಪಾಕಿಸ್ತಾನ ಹಾಗೆ ಸತ್ತು ಬಿದ್ದ ಡ್ರೋನ್ಗಳನ್ನ ನಾವು ಹೊಡೆದು ಹಾಕಿದ್ವಿ ಅಂತ ಉತ್ತರ ಕುಮಾರನ ರೀತಿ ಪೋಸ್ ಕೊಟ್ಟಿದೆ. ಇದನ್ನ ಕೇಳಿದ ವಿಶ್ವದ ಇತರೆ ರಾಷ್ಟ್ರಗಳು ಮುಸುಮುಸು ನಕ್ಕಿವೆ. ಸೂಸೈಡ್ ಡ್ರೋನ್ಗಳ ಬಗ್ಗೆ ಗೊತ್ತೇ ಇರದ ಒಂದು ದೇಶ ಅದು ಹೇಗೆ ಯುದ್ಧ ಮಾಡುತ್ತೋ ಆ ದೇವರೇ ಬಲ್ಲ. ಇನ್ನು ಪಾಕಿಸ್ತಾನ ಈ ದಾಳಿಯಿಂದ ಕಂಗಾಲಾಗಿ ಯಾವುದೇ ತಯಾರಿ ಇಲ್ಲದೆ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿ ದಾಳಿಗೆ ಪ್ರಯತ್ನ ನಡೆಸಿತು. ಈಗಾಗಲೇ ಸಜ್ಜಾಗಿ ಕುಳಿತಿರುವ ನಮ್ಮ ಸೇನಾಪಡೆ ಈ ದಾಳಿಯನ್ನು ವಿಫಲಗೊಳಿಸಿದ್ವು. ರಷ್ಯಾ ನಿರ್ಮಿತ S-400 ಸುದರ್ಶನ ಚಕ್ರ ಬಳಸಿ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಭಾರತೀಯ ಸೇನೆ ಮಾಹಿತಿ ಕೊಟ್ಟಿದೆ. ಅಲ್ಲದೆ ಲಾಹೋರ್ನಲ್ಲಿದ್ದ ರಕ್ಷಣಾ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸಿದವು. ಒಂದೇ ಒಂದು ಹೊಡೆತಕ್ಕೆ ಚೀನಾ ಮೇಡ್ HQ-9 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಹೊಡೆದು ಹಾಕಿ ಚೀನಾದ ಪ್ರಾಡಕ್ಟ್ಗಳ ಕ್ವಾಲಿಟಿಯನ್ನ ಭಾರತ ಮತ್ತೊಮ್ಮೆ ವಿಶ್ವದೆದುರು ತೆರೆದಿಟ್ಟಿತ್ತು. ಇನ್ನು ಈ ರಷ್ಯಾ ನಿರ್ಮಿತ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಅತ್ಯಂತ ಸುಧಾರಿತ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. 600 ಕಿಲೋಮೀಟರ್ ಗುರಿಯನ್ನ ಪತ್ತೆ ಹಚ್ಚುವ ಮತ್ತು ಅದನ್ನು 400 ಕಿಲೋಮೀಟರ್ ದೂರದಲ್ಲೇ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಹೊಂದಿದೆ. ಜೊತೆಗೆ ಏಕಕಾಲಕ್ಕೆ 60 ಗುರಿಗಳನ್ನು ಹೊಡೆದು ಹಾಕುವ ಸಾಮರ್ಥ್ಯ ಈ ಸುದರ್ಶನ ಚಕ್ರ ಹೊಂದಿದೆ. ರಷ್ಯಾದಿಂದ ಭಾರತ ಸದ್ಯಕ್ಕೆ 5 S-400 ಸ್ಕ್ವಾಡ್ರನ್ಗಳನ್ನು ಖರೀದಿಸಿದ್ದು ಈಗಾಗಲೇ 3 ಸ್ಕ್ವಾಡ್ರನ್ಗಳನ್ನು ಕೆಲಸಕ್ಕೆ ನೇಮಿಸಿಕೊಂಡಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಪಂಜಾಬ್ ರಕ್ಷಣೆಗಾಗಿ ಪಠಾಣ್ಕೋಟ್ನಲ್ಲಿ ಒಂದು ಸುದರ್ಶನ ಚಕ್ರ ಮತ್ತು ರಾಜಸ್ಥಾನ ಹಾಗೂ ಗುಜರಾತ್ ರಕ್ಷಣೆಗಾಗಿ ಈಗಾಗಲೇ ಸುದರ್ಶನ ಚಕ್ರವನ್ನು ನಿಯೋಜಿಸಲಾಗಿದೆ. 12 ಸ್ಕ್ವಾಡ್ರನ್ಗಳು ರಷ್ಯಾದಿಂದ ಬರಬೇಕಿದ್ದು ಅದ್ಯಾವಾಗ ಬರುತ್ತೋ ಸೇನೆ ಮಾಹಿತಿ ನೀಡಿಲ್ಲ.
ಒಂದ್ ಕಡೆ ಭಾರತೀಯ ಸೇನೆ ಯಮನಂತೆ ಕಾಡ್ತಿದ್ರೆ ಮತ್ತೊಂದ್ ಕಡೆ ಪಾಕಿಸ್ತಾನದ ಸೇನೆಗೆ ಬಲೂಚಿಗರು ಕಾಲಿಗೆ ಮುಳ್ಳು ಕಂಟಿಯಂತೆ ಸುತ್ತಿ ಕುಳಿತಿದ್ದಾರೆ. ನಿನ್ನೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಪಾಕ್ ಸೇನೆಗೆ ಮರ್ಮಾಘಾತ ಕೊಟ್ಟಿದೆ. ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಸೈನಿಕರ ವಾಹನ ಚಲಿಸುತ್ತಿದ್ದಾಗ ಐಇಡಿ ಇಟ್ಟು ಬಲೂಚ್ ಆರ್ಮಿ ಅದನ್ನು ಉಡಾಯಿಸಿದೆ. ಈ ವಾಹನದಲ್ಲಿದ್ದ ಬರೋಬ್ಬರಿ 14 ಜನ ಪಾಕ್ ಸೈನಿಕರು ಛಿದ್ರಗೊಂಡಿದ್ದಾರೆ. ಅವರ ಹೆಣ ಕೂಡ ಗುರುತು ಸಿಗದಷ್ಟು ಹರಿದು ಚಿಂದಿಯಾಗಿದೆ. ಇನ್ನು ಬಲೂಚಿಗರು ಈ ಇಡೀ ಕಾರ್ಯಾಚರಣೆ ವಿಡಿಯೋ ಮಾಡಿಕೊಂಡು ಅದನ್ನು ಬಹಿರಂಗಪಡಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದಿರುವ ಪಾಕ್ ಸೇನೆ ಬಲೂಚ್ ಆರ್ಮಿ ವಿರುದ್ಧ ಆಪರೇಷನ್ ಸ್ಯಾನಿಟೈಸೇಷನ್ ಹೆಸರಿನಲ್ಲಿ ಆಪರೇಷನ್ ಅನ್ನು ಆರಂಭಿಸಿದೆಯಂತೆ. ಆದರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಪಾಕ್ ಹರಿದು ಹಂಚಿ ಹೋಗುವ ಸ್ಥಿತಿ ತಲುಪಿದೆ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಒಂದು ಹಂತದಲ್ಲಿ ಯಶಸ್ವಿಯಾಗ್ತಿದ್ದಂತೆ ಮಧ್ಯರಾತ್ರಿಯೇ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾರತದ ಮಿತ್ರ ರಾಷ್ಟ್ರಗಳಿಗೆ ಮಾಹಿತಿಯನ್ನು ನೀಡಿದರು. ಪಾಕಿಸ್ತಾನದಲ್ಲಿನ ಉಗ್ರವಾದಕ್ಕೆ ನಾವು ಕೊಟ್ಟ ಏಟು ಎಂಥದ್ದು ಅಂತ ಅಮೆರಿಕ, ರಷ್ಯಾ, ಇಸ್ರೇಲ್, ಚೀನಾ, ಜಪಾನ್ನಂತಹ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಟ್ಟಿದೆ. ಅದರ ಬೆನ್ನಲ್ಲೇ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನು ಕರೆದು ದೇಶದ ಒಳಗಿನ ಎಲ್ಲಾ ರಾಜಕೀಯ ಪಕ್ಷದ ನಾಯಕರಿಗೆ ಕಾರ್ಯಾಚರಣೆಯ ಮಾಹಿತಿಯನ್ನು ನೀಡಲಾಯಿತು. ಈ ವೇಳೆ ವಿಪಕ್ಷಗಳು ಒಟ್ಟಾಗಿ ಕೇಂದ್ರ ಸರ್ಕಾರದ ಜೊತೆ ನಿಲ್ಲುವುದಾಗಿ ಭರವಸೆಯನ್ನು ನೀಡಿವೆ. ಅಲ್ಲದೆ ಮುಂದೆಯೂ ಬೆಂಬಲ ಕೊಡುವುದಾಗಿ ಹೇಳಿದವು. ಇನ್ನು ಸಭೆಯಲ್ಲಿ ಮಾತನಾಡಿರುವ ರಕ್ಷಣಾ ಸಚಿವ ರಾಜನಾಥ ಸಿಂಗ್, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಇದು ಮುಂದಕ್ಕೂ ಮುಂದುವರಿಯುತ್ತೆ. ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಖಂಡಿತ ಅದಕ್ಕೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಪಾಕ್ ಸುಮ್ಮನೆ ಕೂರೋ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಭಾರತದ ಜೊತೆಗಿನ ಜಗಳ ಅನ್ನೋ ಗುಮ್ಮ ಜೀವಂತವಾಗಿಟ್ರೆ ಮಾತ್ರ ಅಲ್ಲಿನ ಸೇನೆ ಮತ್ತು ರಾಜಕೀಯ ನಾಯಕರಿಗೆ ಬೇಳೆ ಬೇಯೋದು. ಹೀಗಾಗಿ ಏನಾದರೂ ಮಾಡಿ ಅವರು ಭಾರತದ ಮೇಲೆ ಗೂಬೆ ಕೂರಿಸೋದು ಮತ್ತು ನಾವು ಪ್ರತ್ಯುತ್ತರ ಕೊಡ್ತೀವಿ ಅನ್ನೋ ಅಧಿಕ ಪ್ರಸಂಗದ ಮಾತುಗಳನ್ನು ಆಡ್ತಾನೆ ಇರ್ತಾರೆ. ಮುಂದೇನು ಆಗಲಿದೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಇದಿಷ್ಟು ನಿನ್ನೆ ಭಾರತ ಮತ್ತು ಪಾಕ್ ಮಧ್ಯೆ ನಡೆದ ಒಂದಷ್ಟು ಸೇನಾ ಬೆಳವಣಿಗೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.